ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣದತ್ತ ಕೊಂಡೊಯ್ಯುವ ಉದ್ದೇಶ ಹೊಂದಿದೆ ಎಂದು ಆರೋಪಿಸಲಾಗುತ್ತಿರುವ ವಿದ್ಯುತ್ ತಿದ್ದುಪಡಿ ಮಸೂದೆಯನ್ನು ಕೇಂದ್ರ ಸರ್ಕಾರ ಹಿಂಪಡೆಯಬೇಕು ಎಂದು ಅಖಿಲ ಭಾರತ ವಿದ್ಯುತ್ ಇಂಜಿನಿಯರ್ಗಳ ಒಕ್ಕೂಟ ಒತ್ತಾಯಿಸಿದೆ. ಬೆಂಗಳೂರಿನಲ್ಲಿ ನಡೆದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ದೇಶದ 21 ರಾಜ್ಯಗಳ ಪ್ರತಿನಿಧಿಗಳು ಭಾಗವಹಿಸಿ ಹಲವು ನಿರ್ಣಯಗಳನ್ನು ಅಂಗೀಕರಿಸಿದರು. ಸಭೆಯಲ್ಲಿ ಮಾತನಾಡಿದ ಸಂಘಟನೆಯ ನಾಯಕರು, ಒಂದೇ ಪ್ರದೇಶದಲ್ಲಿ ಬಹು ವಿದ್ಯುತ್ ವಿತರಣಾ ಸಂಸ್ಥೆಗಳಿಗೆ ಅವಕಾಶ ನೀಡುವುದರಿಂದ ಸಾರ್ವಜನಿಕ ಆರ್ಥಿಕ ಸ್ಥಿತಿ ದುರ್ಬಲವಾಗಬಹುದು ಎಂದು ಅಭಿಪ್ರಾಯಪಟ್ಟರು. ಖಾಸಗಿ ಸಂಸ್ಥೆಗಳ ಲಾಭದಾಯಕ ಗ್ರಾಹಕರತ್ತ ಮಾತ್ರ ಗಮನ ಹರಿಸಿದರೆ ರೈತರು ಮತ್ತು ಸಾಮಾನ್ಯ ಗ್ರಾಹಕರ ಮೇಲೆ ಹೆಚ್ಚುವರಿ ಹೊರೆ ಬೀಳುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದರು. ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಸಮಾನಾಂತರ ವಿದ್ಯುತ್ ವಿತರಣೆಗೆ ಖಾಸಗಿ ಕಂಪನಿಯ ಅರ್ಜಿಯನ್ನು ಸಭೆ ವಿರೋಧಿಸಿದ್ದು, ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನೇ ಬಲಪಡಿಸಬೇಕು ಎಂದು ಒತ್ತಾಯಿಸಲಾಯಿತು. ಇದೇ ವೇಳೆ ವಿವಿಧ ರಾಜ್ಯಗಳಲ್ಲಿ ನಡೆಯುತ್ತಿರುವ ವಿದ್ಯುತ್ ಕ್ಷೇತ್ರದ ಪುನರ್ರಚನೆ ಮತ್ತು ಖಾಸಗೀಕರಣ ಕ್ರಮಗಳ ವಿರುದ್ಧ ಹೋರಾಟಗಳಿಗೆ ಬೆಂಬಲ ಘೋಷಿಸಲಾಯಿತು. ಇದರ ಜೊತೆಗೆ ವಿದ್ಯುತ್ ನೌಕರರ ಸಾಮಾಜಿಕ ಭದ್ರತೆ ದೃಷ್ಟಿಯಿಂದ ಹಳೆ ಪಿಂಚಣಿ ಯೋಜನೆಯನ್ನು ದೇಶಾದ್ಯಂತ ಮರುಸ್ಥಾಪಿಸಬೇಕು ಎಂದು ಆಗ್ರಹವು ಸಭೆಯಲ್ಲಿ ಕೇಳಿಬಂತು. ವಿದ್ಯುತ್ ಸೇವೆ ಕೇವಲ ವಾಣಿಜ್ಯ ಚಟುವಟಿಕೆ ಅಲ್ಲ, ಅದು ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದ ಅಗತ್ಯದ ಸೇವೆ ಎಂದು ಪ್ರತಿನಿಧಿಗಳು ಅಭಿಪ್ರಾಯಪಟ್ಟರು. ಸಂಜನಾ, ವಿಸ್ತಾರ ಮೀಡಿಯಾ, ಬೆಂಗಳೂರು. ಒತ್ತಾಯ ಮಾಡಕ್ಕೋಗಲ್ಲ. ಸೇಮ್ ಟೈಪ್ ಇಲ್ಲಿ ಕೂಡ ಯಾರು ಇಂಡಸ್ಟ್ರಿಯಲ್ ಕನ್ಸ್ಯೂಮರ್, ಕಮರ್ಷಿಯಲ್ ಕನ್ಸ್ಯೂಮರ್ ಇದ್ದಾರೆ ಅವ್ರಿಗೆ ಸ್ವಲ್ಪ ಟ್ಯಾರಿಫ್ ಜಾಸ್ತಿ ಇದೆ. ರೂರಲ್ ಅಲ್ಲಿ ಇರೋರಿಗೆ ಟ್ಯಾರಿಫ್ ಕಡಿಮೆ ಇದೆ. ಇದನ್ನೇ ನಾವು ಕ್ರಾಸ್ ಸಬ್ಸಿಡಿ ಅಂತ ಹೇಳ್ತೀವಿ ಸರ್. ಯಾರು ಉಳ್ಳವನ ಹತ್ರ ಇದೆಯೋ ಅವನ ಹತ್ರ 2 ರೂಪಾಯಿ ತಗೊಂಡು ಇವರಿಗೆ ನಾವು ಅದನ್ನ ಸಮನಾಗಿ ಹಂಚುವ ಕೆಲಸನ ನಾವು ಮಾಡ್ತಾ ಇದ್ದೀವಿ ಸರ್. ಸರ್ಕಾರ ಇದನ್ನ ಅನೇಕ ವರ್ಷಗಳಿಂದ ಅನಾದಿ ಕಾಲದಿಂದ ಮಾಡ್ಕೊಂಡು ಬಂದಿದೆ ಸರ್. ನಮ್ಮಲ್ಲಿ ಯಾವುದೇ ಆ ತರ ವ್ಯತ್ಯಾಸಗಳಿಲ್ಲ ಸರ್. ಈಗ ತಾವೆಲ್ಲ ಗಮನಿಸಿದ್ರಿ, ತುಂಬಾ ಒಂದೊಂದು ಸಂದರ್ಭದಲ್ಲಿ ಸಮ್ಮರ್ ಅಲ್ಲೆಲ್ಲ ನಾವು ಹೈ ಕಾಸ್ಟ್ ಎನರ್ಜಿ ಖರೀದಿ ಮಾಡಿದ್ರು ಕೂಡ ನಾವು ಟ್ಯಾರಿಫ್ ಅನ್ನು ವೇರಿ ಮಾಡಿಲ್ಲ. ಒಮ್ಮೊಮ್ಮೆ ನಾವು 15 ರೂಪಾಯಿ 20 ರೂಪಾಯಿಗೆಲ್ಲ ಖರೀದಿ ಮಾಡಿದೀವಿ ಮಾರ್ಕೆಟ್ ಅಲ್ಲಿ. ಆದ್ರೆ ಜನಸಾಮಾನ್ಯರಿಗೆ ಇದು ಗೊತ್ತಾಗಲ್ಲ. ನಾವು ಅದನ್ನ ಅವ್ರಿಗೆ ಹೊರೆ ಕೂಡ ನಾವು ಮಾಡಿಲ್ಲ. ಆದ್ರೆ ಪ್ರೈವೇಟ್ ಅವ್ರು ಬಂದ್ರೆ ಏನ್ ಮಾಡ್ತಾರೆ, ಹೈ ಕಾಸ್ಟ್ ಎನರ್ಜಿ ಖರೀದಿ ಮಾಡಕ್ ಹೋಗಲ್ಲ, ಅವ್ನು ಲೋಡ್ ಸೆಟ್ಟಿಂಗ್ ಮಾಡ್ತಾರೆ. ಜನಸಾಮಾನ್ಯರಿಗೆ ಸಮಸ್ಯೆಗಳಾಗುತ್ತೆ.